ಮೀಶೋಯಿಂದ ನೀವು ಮನೆಗೆ ಬೇಕಾಗಿರೋದನ್ನು ಅಥವಾ ಬಟ್ಟೆ ಆಗಿರ್ಬೋದು ಈ ರೀತಿ ಶಾಪಿಂಗ್ನ ಮಾಡಿರ್ತೀರ. ಆದರೆ ಇದೇ ಮೀಶೋ ಆ್ಯಪ್ನ ಬಳಸ್ಕೊಂಡು 5 ರೀತಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಕೂಡ ಮನೇಲೇ ಕೂತ್ಕೊಂಡು. ಅದು ಯಾವ್ಯಾವ ಅಂತ ನಿಮಗೆ ಗೊತ್ತಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಒಂದೊಂದಾಗೆ ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗೈಡ್ ನಾನು ನಿಮಗೆ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 5 ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮೀಶೋ ಆ್ಯಪ್ನ ಬಳಸ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಯಾವುದ್ಯಾವುದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ನಿಮ್ಮ ರೀತಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಾದ್ರೂ ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಥವಾ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ? ಸೊ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆಲ್ರೆಡಿ ಸಾಕಷ್ಟು ಜನ ಈ ಒಂದು ಮೀಶೋ ಆ್ಯಪಿಂದ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಆರಾಮ್ಸೆ ನೀವು ಮನೇಲೇ ಕೂತ್ಕೊಂಡು ಈ ಒಂದು ಮೀಶೋ ಆ್ಯಪಿಂದ ನಿಮಗೆ ಈ ಒಂದು 5 ರೀತಿಯಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ಈಸಿ ಆಗುತ್ತೆ, ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಬಳಸ್ಕೊಂಡು ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ? ಸೊ ಇವಾಗ ಬನ್ನಿ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲೂ ನೀವೇನಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾಯಿದ್ದೀರಾ ಅಥವಾ ಫೇಸ್ಬುಕ್ ಓಪನ್ ಮಾಡ್ತಾಯಿದ್ದೀರಾ, ಫಾಲೋವರ್ಸ್ ಇದ್ದಾರೆ ಇಲ್ಲದೇ ಇದ್ದರೂ ಕೂಡ ಒಂದು 4ರಿಂದ 5 ತಿಂಗಳು ನೀವು ಎಫರ್ಟ್ ಹಾಕಿದರೆ ಖಂಡಿತವಾಗ್ಲೂ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ? ಸೊ ಹಾಗಾಗಿ ನಿಮಗೆ ಇವಾಗ ಸೋಷಿಯಲ್ ಮೀಡಿಯಾ ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ, ಫಾಲೋವರ್ಸ್ ಇದ್ದಾರೆ ಅಂದರೆ ತುಂಬ ಒಳ್ಳೆಯದು. ನೀವು ಬೇಗನೆ ಗ್ರೋ ಆಗ್ತೀರಾ. ಅಥವಾ ಇಲ್ಲ ನಾನು ಇವಾಗ ಓಪನ್ ಮಾಡಬೇಕು, ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಒಂದು 5 ಮಂತ್ಸ್ ನೀವು ಎಫರ್ಟ್ ಹಾಕಿದರೆ ನೀವು ಖಂಡಿತವಾಗ್ಲೂ ಇದರಲ್ಲಿ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಬೋದು, ಓಕೆನಾ? ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಫಸ್ಟು ಬಂದುಬಿಟ್ಟು ಮೀಶೋ ಆ್ಯಪಿಂದ ನಾವು ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ಫಸ್ಟಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೆಲ್ಲಿಂಗ್. ಸೊ ಸಪ್ಲೈಯರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ, ಮೀಶೋದವರು ಕೊಟ್ಟಿದ್ದಾರೆ. ಸೊ ಸಪ್ಲೈಯರ್ ಅಕೌಂಟ್ ಅಂದರೆ ನೀವು ಓನಾಗಿ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡೋದು, ಅದರಲ್ಲಿ ನೀವು ಸಪ್ಲೈಯರ್ ಆಗಿ ವರ್ಕ್ ಮಾಡೋದು, ಓಕೆನಾ? ಸೊ ಸಪ್ಲೈಯರ್ ಅಂದರೆ ಇವಾಗ ನಿಮ್ಮ ಹತ್ತಿರದ ಒಂದು ಯಾವುದಾದ್ರೂ ಅಂಗಡಿನಲ್ಲಿ ಕಡಿಮೆ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ, ಹೋಲ್ಸೇಲಲ್ಲಿ ಯಾವುದೇ ಆಗಿರ್ಬೋದು, ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರೆ ಹೋಲ್ಸೇಲ್ ರೇಟಿಗೆ ಅಂದರೆ ಅದನ್ನು ನೀವು ಬೈ ಮಾಡಿಬಿಟ್ಟು ನೀವು ಮೀಶೋದಲ್ಲಿ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಒಂದು ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿಕೊಂಡು ಅದಕ್ಕೆ ಏನೂ ಬೇಕಾಗಲ್ಲ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಈ ಥರ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದನ್ನು ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಇನ್ನೂ ನಿಮಗೆ ಅದು ವೀಡಿಯೋ ಸಿಕ್ಕಿಲ್ಲ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಮೆಸೇಜ್ ಮಾಡಿ, ಓಕೆನಾ? ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ಮ ಮನೆ ಹತ್ತಿರ ಅಥವಾ ಮೀಶೋದಲ್ಲಿ ಇರುವಂಥವರೇ ಸಪ್ಲೈಯರ್ಸ್ ಇರ್ತಾರಲ್ವ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಪ್ರಾಡಕ್ಟ್ಸನ್ನ ಬೈ ಮಾಡಿ ನೀವು ನಿಮ್ಮದೇ ಆದಂಥ ಒಂದು ಹೊಸದಾಗಿ ಮೀಶೋದಲ್ಲಿ ಶಾಪ್ ಕ್ರಿಯೇಟ್ ಮಾಡಿ ಅಲ್ಲಿ ನೀವು ಸಪ್ಲೈಯರ್ ಆಗಿ ವರ್ಕ್ ಮಾಡ್ಬೋದು. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಒಂದು ಯಾವುದಾದ್ರೂ ಶಾಪ್ ಓಪನ್ ಮಾಡಿದರೆ ಜಸ್ಟ್ ನಿಮ್ಮ ಒಂದು ಊರಿಗೆ ಗೊತ್ತಾಗ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಏರಿಯಾಗೆ ಗೊತ್ತಾಗ್ಬೋದು, ನಿಮ್ಮ ಹತ್ತಿರ ಇರೋ ಒಂದು ಜನಕ್ಕೆ ಗೊತ್ತಾಗ್ಬೋದು. ಬಟ್ ಆದರೆ ನೀವು ಮೀಶೋ ಆ್ಯಪಿಂದ ಆನ್ಲೈನ್ ವೆಬ್ಸೈಟ್ ಮುಖಾಂತರ ನೀವೇನಾದರೂ ಪ್ರಾಡಕ್ಟ್ ಸೆಲ್ ಮಾಡಿದರೆ ಎಲ್ರಿಗೂ ಗೊತ್ತಾಗುತ್ತೆ, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಇವಾಗ ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ. ಎಲ್ಲೆಲ್ಲೋ ಅಪ್ ಕಂಟ್ರಿಯಿಂದ ಕೂಡ ಆರ್ಡರ್ ಮಾಡಿರ್ತಾರೆ. ಅಮೆಝಾನಲ್ಲಿ ಆಲ್ಮೋಸ್ಟ್ ಎಲ್ಲಂತೂ ಎಲ್ಲರೂ ಕೂಡ ಪರ್ಚೇಸ್ ಮಾಡಿರ್ತಾರೆ. ಸೊ ನಿಮಗೆ ಕರ್ನಾಟಕ ಆಗಿರ್ಬೋದು ಅಥವಾ ಇಂಡಿಯಾ ಆಗಿರ್ಬೋದು, ಎಲ್ಲ ಒಂದು ಮೂಲೆಯಿಂದನೂ ನಿಮಗೆ ಆರ್ಡರ್ಸ್ ಬರ್ಬೋದು ಅಲ್ವಾ? ಸೊ ಹಾಗಾಗಿ ನೀವು ಆ ಥರ ಒಂದು ಸೆಲ್ಲರ್ ಅಕೌಂಟ್ನ ಓಪನ್ ಮಾಡಿ ಅದರಿಂದನೂ ಅರ್ನಿಂಗ್ಸ್ನ ಮಾಡ್ಬೋದು. ಅಥವಾ ನೀವು ಓನಾಗೆ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತಾಯಿದ್ದೀರಾ, ಹ್ಯಾಂಡ್ ಮೇಡ್ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಟೈಲರಿಂಗ್ ನನಗೆ ಗೊತ್ತಿದೆ, ನಾನು ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ಅಥವಾ ಸ್ಟಿಚ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮೀಶೋದಲ್ಲಿ ಸ್ಟಾರ್ಟ್ ಮಾಡ್ಬೋದು, ಸೆಲ್ಲರ್ ಆಗಿ ವರ್ಕ್ ಮಾಡ್ಬೋದು, ಓಕೆನಾ? ಇದು ಒಂದು ಮೆಥಡಲ್ಲಿ ನೀವು ಅರ್ನಿಂಗ್ಸ್ ಮಾಡೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರೀಸೆಲ್ಲಿಂಗ್. ಸೊ ಇದು ಯಾವುದು ನನಗೆ ಬೇಡ, ಈ ಪ್ರಾಡಕ್ಟ್ ತರೋದು ಮಾರೋದು ನನಗೆ ಅಷ್ಟು ಬಂಡವಾಳ ಹಾಕೋಕ್ಕಾಗೋದಿಲ್ಲ ಅಂದರೆ ರೀಸೆಲ್ಲಿಂಗ್ ನಿಮಗೆ ಬೆಸ್ಟ್ ಆಪ್ಷನ್. ಸೆಕೆಂಡ್ ಒನ್ನು ರೀಸೆಲ್ಲಿಂಗು. ಸೊ ರೀಸೆಲ್ಲಿಂಗ್ ಅಂದರೆ ಆಪ್ಷನಲ್ಲೇ ಇದೆ. ಸೊ ಮತ್ತೊಬ್ಬರ ಪ್ರಾಡಕ್ಟು, ಇವಾಗ ಮೀಶೋದಲ್ಲಿ ಸಾಕಷ್ಟು ಜನ ಸಪ್ಲೈಯರ್ಸ್ ಇರ್ತಾರೆ, ಸಾಕಷ್ಟು ಪ್ರಾಡಕ್ಟ್ಸ್ಗಳೇ ಇರುತ್ತೆ.
ಅಲ್ಲಿ ಹೋಗಿಬಿಟ್ಟು ರೀಸೆಲ್ಲಿಂಗ್ ಅಂತ ಹೇಳಿ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನು ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆ ಒಂದು ಪ್ರಾಡಕ್ಟ್ಗೆ ನಿಮಗೆ ಎಷ್ಟು ಕಮಿಷನ್ ಬೇಕೋ ಅಷ್ಟು ಕಮಿಷನ್ನ ಇಟ್ಕೊಂಡು ನೀವು ಅದನ್ನು ರೀಸೆಲ್ ಮಾಡ್ಬೋದು. ನೀವು ಆ ಒಂದು ಪ್ರಾಡಕ್ಟನ್ನು ನಿಮ್ಮ ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿಲಾಗಿರ್ಬೋದು ಈ ಥರ ಹಾಕಿ ಆ ಒಂದು ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು ಕಮಿಷನ್ ಅಂತ ಸಿಗುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಮಾಡ್ಬೋದು. ನನ್ನ ಕೈಯಿಂದ ಎಕ್ಸ್ಟ್ರಾ ಏನೂ ಹಾಕೋಕ್ಕಾಗಲ್ಲ ದುಡ್ಡು ಅನ್ನೋದಾದರೆ ಈ ಒಂದು ರೀಸೆಲ್ಲಿಂಗ್ ಆಪ್ಷನ್ನು ನಿಮಗೆ ಬೆಸ್ಟ್ ಅಂತ ಹೇಳ್ತೇನೆ. ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ನಿಮಗೆಲ್ರಿಗೂ ಗೊತ್ತಿದೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಕ್ರಿಯೇಟರ್ಸು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ತಾವು ಯೂಸ್ ಮಾಡಿ ರಿವ್ಯೂ ಕೊಟ್ಟರು, ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕಾದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ. ಸೊ ಈ ಥರದ್ದು ಏನು ಮಾಡ್ತಾರಲ್ವ, ಇದಕ್ಕೆ ಅವ್ರಿಗೆ ಕಮಿಷನ್ ಅಂತ ಸಿಗುತ್ತೆ. ಒಂದಿಷ್ಟು ಪ್ರಾಡಕ್ಟ್ ಮೇಲೆ ಮೀಶೋ ಆ್ಯಪಲ್ಲಿ 25% ಕಮಿಷನ್ ಸಿಗುತ್ತೆ. ಪ್ರತಿಯೊಂದು ಪ್ರಾಡಕ್ಟಿಗೂ ಕ್ಯಾಟಗರಿ ವೈಸು ಕಮಿಷನ್ ಡಿವೈಡ್ ಆಗುತ್ತೆ. ಹಾಗೆ ಅಮೆಝಾನ್, ಫ್ಲಿಪ್ಕಾರ್ಟು, ಶಾಪ್ಸಿ, ಸೊ ಅದರಲ್ಲಿ ಕೂಡ ಕಮಿಷನ್ ಬೇರೆ ಇರುತ್ತೆ. ಹಾಗಾಗಿ ನೀವು ಯಾವ ಒಂದು ಪ್ರಾಡಕ್ಟ್ ಬೈ ಮಾಡಿರ್ತೀರ ಆ ಒಂದು ಪ್ರಾಡಕ್ಟ್ ಲಿಂಕ್ ಕೊಟ್ಟರೆ, ರಿವ್ಯೂ ಮಾಡಿ ಲಿಂಕ್ ಕೊಟ್ಟರೆ ಆ ಲಿಂಕ್ ಮುಖಾಂತರ ವೀವರ್ಸ್ ಏನಾದರೂ ತೊಗೊಂಡ್ರೆ ನಿಮಗೆ ಸ್ವಲ್ಪ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಮಿಷನು ಸಿಗುತ್ತೆ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲಾಗಿ ಬೇಕು ಅಂದರೆ ನಾನು ಇದನ್ನು ಮಾಡ್ತೀನಿ, ಇದನ್ನು ಡೀಟೇಲಾಗಿ ಒಂದು ಸ್ವಲ್ಪ ಹೇಳಿ ಅಂದರೆ ಕಮೆಂಟ್ ಮಾಡಿ. ಯಾವುದ್ರ ಬಗ್ಗೆ ಬೇಕು, ಮೀಶೋ ಸೆಲ್ಲರ್ ಅಕೌಂಟ್ ಬೇಕಾ ಅಥವಾ ರೀಸೆಲ್ಲಿಂಗ್ ಬೇಕಾ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೇಕಾ, ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ಕಮೆಂಟ್ ಮಾಡಿ, ಓಕೆನಾ. ಸೊ ಆವಾಗ ನಾನು ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೇನೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು. ಅದು ನಿಮ್ಮ ಒಂದು ಫಾಲೋವರ್ಸ್ ಮೇಲೆ ಡಿಪೆಂಡು, ನಿಮ್ಮ ವ್ಯೂವರ್ಸ್ ಮೇಲೆ ಡಿಪೆಂಡು. ನೀವೇನಾದರೂ ಇವಾಗಲೇ ಆಲ್ರೆಡಿ ಕ್ರಿಯೇಟರ್ಸ್ ಇದ್ದೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ, ನಾನು ಅಲ್ಲಿ ಮಿನಿ ಬ್ಲಾಗ್ಸ್ ಹಾಕ್ತಾಯಿದ್ದೀನಿ ಅಥವಾ ನನಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಕೂಡ ವ್ಯೂವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಅಂದರೆ, ಫೇಸ್ಬುಕ್ ಕೂಡ ಯೂಸ್ ಮಾಡ್ತಾಯಿದ್ರೆ ನೀವು ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಚೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಯಾವುದೇ ಥರ ರಿಸ್ಕ್ ಇರೋದಿಲ್ಲ. ಆ್ಯಂಡ್ ನೀವು ಆಲ್ರೆಡಿ ಕ್ರಿಯೇಟರ್ ಆಗಿರೋದ್ರಿಂದ ಇದರಲ್ಲಿ ನೀವು ಬೇಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೊ ಹಾಗಾಗಿ ಇದು ಬೆಸ್ಟ್ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನಿಮಗೆ ಏನೂ ಓಪನ್ ಇಲ್ಲ ಅಂದರೆ ಏನೂ ಓಪನ್ ಮಾಡ್ಕೊಂಡಿಲ್ಲ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡಿಲ್ಲ, ಫೇಸ್ಬುಕ್ಕು ಯೂಸ್ ಮಾಡ್ತಾಯಿಲ್ಲ, ಯೂಟ್ಯೂಬು ಓಪನ್ ಮಾಡ್ತಾಯಿಲ್ಲ ಅಂದ್ರೆ ಇವಾಗ ಓಪನ್ ಮಾಡ್ಬೋದು ನೀವು, ಓಕೆನಾ. ಸೊ ನೀವು ಸ್ಟಾರ್ಟಿಂಗಿಂದನೇ ಓಪನ್ ಮಾಡಿ ಒಂದು 5 ಮಂತ್ಸ್ ನೀವು ಎಫರ್ಟ್ ಹಾಕಿದರೆ ನಿಮಗೆ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ, ಓಕೆನಾ. ಅದನ್ನು ಕೂಡ ತುಂಬ ಈಸಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಬಂದುಬಿಟ್ಟು ಮೀಶೋ ವಿಡಿಯೋ ಕಂಟೆಂಟ್ ಅರ್ನಿಂಗ್ಸ್ ನ್ಯೂ ಫೀಚರ್ಸ್, ಓಕೆನಾ. ಸೊ ನೀವು ಯಾವ ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀರ, ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ನ ನೀವು ಏನು ಮನೆಗೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿರ್ತೀರಲ್ವ, ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದು. ಸೊ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಈ ಪ್ರಾಡಕ್ಟು ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಅದರಲ್ಲಿ ವೀಡಿಯೋ ಮಾಡಿ ಹಾಕೋದು. ಇವಾಗ ಯೂಟ್ಯೂಬರ್ ಕೆಲವೊಬ್ಬರು ವ್ಲಾಗರ್ ಇರ್ತಾರೆ, ಕೆಲವೊಬ್ಬರು ಡೈಲಿ ವ್ಲಾಗ್ಸ್ ಮಾಡ್ತಾಯಿರ್ತಾರೆ, ಕೆಲವೊಬ್ಬರು ಇನ್ನೂ ಬೇರೆ ಬೇರೆ ಥರ ಮಾಡ್ತಾಯಿರ್ತಾರಲ್ವ. ಅದೇ ಥರ ನೀವು ಕೂಡ ಈ ಒಂದು ಪ್ರಾಡಕ್ಟ್ ರಿವ್ಯೂ ಅಂತ ಹೇಳ್ಬಿಟ್ಟು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ, ಪೇಜ್ನ ಕ್ರಿಯೇಟ್ ಮಾಡಿ, ಅಲ್ಲಿ ನೀವು ಮನೆಗೆ ಅಂತ ತೊಗೊಂಡಿರೋ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯೂಸ್ಫುಲ್ ಪ್ರಾಡಕ್ಟ್ಸ್, ಜನಕ್ಕೆ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ವಿಡಿಯೋ ಮಾಡಿ ಹಾಕಿದರೆ ಅದಕ್ಕೂ ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ. ಹಾಗೆ ನಿಮ್ಮ ಲಿಂಕ್ ಮುಖಾಂತರ ಏನಾದರೂ ಬೈ ಮಾಡಿದರೆ ಅಲ್ಲಿ ಕೂಡ ಅರ್ನಿಂಗ್ಸ್ ಆಗುತ್ತೆ. ಇನ್ನೊಂದು ವ್ಯೂಸ್ ಬಂದು ಯೂಟ್ಯೂಬಲ್ಲಿ ನಿಮ್ಮದು ಮಾನಿಟೈಸ್ ಆಯಿತು ಅಂದರೆ, ಸೊ ರೂಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಮಾನಿಟೈಸ್ ಆಗಿತ್ತು ಅಂದರೆ ಅಲ್ಲಿ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಎರಡೂ ಥರನೂ ಕೂಡ ಅರ್ನಿಂಗ್ಸ್ ಮಾಡ್ಕೋಬೋದು. ಒಂದು, ನೀವು ವೀಡಿಯೋ ಮಾಡಿ ಹಾಕಿದಾಗ ನಿಮ್ಮ ಲಿಂಕ್ ಮುಖಾಂತರ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಕಮಿಷನ್ ಸಿಗುತ್ತೆ. ಇನ್ನೊಂದು, ಯೂಟ್ಯೂಬಿಂದ ಕೂಡ ಜಾಸ್ತಿ ವ್ಯೂಸ್ ಹೋಯಿತು ಅಂದರೆ, ಜಾಸ್ತಿ ಜನ ನೋಡಿದರು ಅಂದರೆ ಅದರಿಂದ ಕೂಡ ಯೂಟ್ಯೂಬಿಂದನೂ ಕೂಡ ಪೇಮೆಂಟ್ ಬರುತ್ತೆ ನಿಮಗೆ. ಇನ್ನು ಫಿಫ್ತ್ ಒಂದು ಮೆಥಡ್ ಬಂದುಬಿಟ್ಟು ಫೆಸ್ಟಿವಲ್ ಟೈಮಲ್ಲಿ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದು. ಅಂದರೆ ದೀಪಾವಳಿ, ವೆಡ್ಡಿಂಗ್ ಸೀಸನ್ನಲ್ಲಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ನ ನೀವು
ರಿವ್ಯೂ ಮಾಡೋದು, ಅದನ್ನು ಸೇಲ್ ಮಾಡೋದು, ಈ ಥರ ಮಾಡಿದರೆ ನಿಮಗೆ ಅಲ್ಲಿ ಕೂಡ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ದೀಪಾವಳಿ ಟೈಮಲ್ಲಿ ದೀಪಾವಳಿ ಹಬ್ಬಕ್ಕೆ ಯಾವ ಥರ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅದರದ್ದು, ಅಥವಾ ಯುಗಾದಿ ಟೈಮಲ್ಲಿ ಯಾವುದು ಬೇಕು, ಗಣೇಶ ಹಬ್ಬದಲ್ಲಿ ಯಾವುದು ಬೇಕು, ಆ ಥರ ಒಂದು ಫೆಸ್ಟಿವಲ್ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡೋದು. ಸೊ ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹೀಗೆ ಒಂದು ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ಸೊ ನಾನಾ ರೀತಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಓಕೆನಾ? ಸೊ ಇದಕ್ಕೆ ಯಾವುದೇ ಎಜುಕೇಷನ್ ಅಂತ ಬೇಡ, ಏನೂ ಬೇಡ, ಎಫರ್ಟ್ ಬೇಕಾಗುತ್ತೆ, ಹಾಗೆ ರೂಲ್ಸ್ ಫಾಲೋ ಮಾಡ್ಕೋಬೇಕಾಗುತ್ತೆ, ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಬರಬೇಕಾಗುತ್ತೆ, ವಾಯ್ಸ್ ಓವರ್ ಕೊಡೋದಕ್ಕೆ ಬರಬೇಕಾಗುತ್ತೆ. ಸೊ ಕೆಲವೊಂದು ಟೆಕ್ನಿಕ್ಸ್ ಇದಿಷ್ಟು ನೀವು ಕಲಿತ್ಬಿಟ್ರೆ ನೀವು ಚೆನ್ನಾಗಿ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು. ಸಾಕಷ್ಟು ಜನ ತುಂಬಾ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಸೊ ಅದ್ರ ತಕ್ಕಂಗೆ ಅವರು ಎಫರ್ಟ್ ಕೂಡ ಹಾಕಿರ್ತಾರೆ. ಓಕೆನಾ? ಸೊ ಯಾವುದೇ ಆಗಲಿ ಈಸಿಯಾಗಿ ಬರೋದಿಲ್ಲ, ಅಷ್ಟೇ ಎಫರ್ಟ್ ಕೂಡ ಹಾಕಿರ್ತಾರೆ. ನೀವು ಕೂಡ ಎಫರ್ಟ್ ಹಾಕಿದರೆ ನೀವು ಒಂದು 4ರಿಂದ 5 ತಿಂಗಳಲ್ಲಿ ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ 5 ಮೆಥಡಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಸೊ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಕ್ಲಿಯರಾಗಿ ಹೇಳಿ, ಇನ್ಫಾರ್ಮೇಷನ್ ಬೇಕು ಅಂದರೆ ಆ ಒಂದು ಸೆಂಟೆನ್ಸ್ನ ಬರೆದ್ಬಿಟ್ಟು ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ರೀಚ್ ಆಗಬೇಕು ಅಂದರೆ, ನೋಟಿಫಿಕೇಷನ್ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ. ಹಾಗಾಗಿ ಸೊ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಕೆಲವೊಂದು ರೂಲ್ಸಸ್ ಇರುತ್ತೆ. ಆಮೇಲೆ ಅಫಿಲಿಯೇಟ್ ಮಾರ್ಕೆಟಿಂದ ಯಾವ ರೀತಿ ನಾವು ಅರ್ನಿಂಗ್ಸ್ ಮಾಡ್ಬೋದು, ಬೇಗ ಮಾಡಬೇಕು ಅಂದರೆ ಏನೇನೆಲ್ಲ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ, ಒಂದು ಸರ್ತಿ ಚೆಕ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಹೋಗುತ್ತೆ. ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೋದು, ಯಾಕಂದರೆ ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಾನು ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಬಂತು, ನೆಕ್ಸ್ಟ್ ಮಂತು ಹಿಂದಿನ ಒಂದು ತಿಂಗಳಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಕಮಿಷನು ಲೈವ್ ಆಗಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿ ಒಂದು ಸರ್ತಿ. ಸೊ ಇನ್ನು ನೆಕ್ಸ್ಟ್ ಮಂತ್ ನನಗೆ ಈ ತಿಂಗಳು ಇನ್ನೂ ಬಂದಿಲ್ಲ, ಟೈಮ್ ಬೇಕಾಗುತ್ತೆ. ಅಲ್ಲಿ 35 to 50 ಡೇಸ್ ಬೇಕಾಗುತ್ತೆ ಕಮಿಷನ್ ಅಮೌಂಟ್ ಬರಬೇಕಂದ್ರೆ. ಸೊ ಅದು ಬಂದ ಮೇಲೆ ನಾನು ನಿಮಗೆ ಮತ್ತೆ ಅದ್ರ ಬಗ್ಗೆ ವೀಡಿಯೋ ತಿಳಿಸ್ತೀನಿ, ಎಷ್ಟು ಬಂತು, ಎಷ್ಟು ಕಟ್ಟಾಯಿತು, ಯಾಕೆ ಕಟ್ಟಾಯಿತು, ಹೇಗೆ ಕಟ್ಟಾಗುತ್ತೆ, ಸೊ ಬೋನಸ್ ಏನಾದರೂ ಸಿಗುತ್ತಾ, ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಓಕೆನಾ? ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಪ್ರತಿಯೊಂದು ವೀಡಿಯೋನು, ಆವಾಗ ನಿಮಗೆ ಪ್ರತಿಯೊಂದೂ ನಿಮಗೆ ಗೊತ್ತಾಗುತ್ತೆ. ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಯಾವುದೇ ರೀತಿ ಫೇಕ್ ಇರೋದಿಲ್ಲ, ಜೆನ್ಯೂನ್ ಆಗೇ ಇರುತ್ತೆ. ಯಾವುದೇ ರೀತಿ ದುಡ್ಡು ಕಟ್ಟಾಗುತ್ತೆ ಅಥವಾ ಬರೋದಿಲ್ಲ, ಇದೆಲ್ಲ ಸುಮ್ಮನೆ ಆ ಥರ ಏನೂ ಇಲ್ಲ. ಅರ್ನಿಂಗ್ಸ್ ಖಂಡಿತವಾಗ್ಲೂ ಮಾಡ್ಬೋದು. ನಾನು ಆಲ್ರೆಡಿ 2 ತಿಂಗಳ ಒಂದು ಕಮಿಷನು ನನಗೆ ಬಂದಿದೆ. ಇವಾಗ ಇನ್ನೂ 3rd ಮಂತ್ದು ಬರಬೇಕು. ಸೊ ಬಂದ ತಕ್ಷಣ ನಾನು ನಿಮಗೆ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.